ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಜೈವಿಕ ಪ್ರಕ್ರಿಯೆಯ ಬಗ್ಗೆ ಸರಳವಾಗಿ ಮಾತಾಡೋಣ. ಅದೇ ಋತುಚಕ್ರ. ಇದು ಏನು? ಇದು ಹೇಗೆ ಆಗತ್ತೆ? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಎಲ್ರ ಮನ್ಸಲ್ಲೂ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ, ಈ ಋತುಚಕ್ರ ಅನ್ನೋದು ಹೇಗಾಗುತ್ತೆ? ಏನಿದು ಪ್ರಾಸೆಸ್? ಬನ್ನಿ ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಇದು ಯಾಕೆ ಮುಖ್ಯ ಅಂತ ತಿಳ್ಕೋಬೇಕು. ಋತುಚಕ್ರ ಅನ್ನೋದು ಕೇವಲ ಒಂದು ಪ್ರಕ್ರಿಯೆ ಅಲ್ಲ. ಇದು ಒಬ್ಬ ವ್ಯಕ್ತಿ ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ನೈಸರ್ಗಿಕ ಸಂಕೇತ ಅಷ್ಟೇ. ಹಾಗಾದ್ರೆ ಪ್ರತಿ ತಿಂಗಳು ದೇಹ ಯಾವ ರೀತಿ ತಯಾರಿ ಮಾಡ್ಕೊಳ್ಳುತ್ತೆ, ಈ ಪ್ರಕ್ರಿಯೆಯ ಮೊದಲನೇ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ಇಡೀ ಪ್ರಕ್ರಿಯೆಯ ಕೇಂದ್ರ ಅಂದ್ರೆ ಗರ್ಭಕೋಶ. ಇದರ ಮುಖ್ಯ ಕೆಲಸ ಏನು ಗೊತ್ತಾ? ಪ್ರತಿ ತಿಂಗಳು ಒಂದು ವೇಳೆ ಅಂಡಾಣು ಫಲಿತಗೊಂಡ್ರೆ ಅದನ್ನ ಸ್ವೀಕರಿಸೋಕೆ ರೆಡಿಯಾಗೋದು. ಇದು ಒಂದು ರೀತಿ ತಯಾರಿ. ಸರಿ, ಈ ತಯಾರಿ ಹೇಗೆ ನಡೆಯುತ್ತೆ? ಇದರಲ್ಲಿ 2 ಮುಖ್ಯ ಸ್ಟೆಪ್ಸ್ ಇದೆ. ಮೊದಲನೇದಾಗಿ ಗರ್ಭಕೋಶ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಳುತ್ತೆ. ಆಮೇಲೆ 2ನೇ ಹಂತದಲ್ಲಿ ಅದರ ಒಳಗಿನ ಪದರ ಅಂದ್ರೆ ಲೈನಿಂಗ್ ದಪ್ಪ ಆಗಿ ಒಂದು ಸ್ಪಾಂಜ್ ಥರ ಆಗುತ್ತೆ. ಯಾಕಂದ್ರೆ ಒಂದು ವೇಳೆ ಭ್ರೂಣ ಬಂದ್ರೆ ಅದಕ್ಕೆ ಜಾಗ ಕೊಡೋದಕ್ಕೆ. ಓಕೆ, ದೇಹ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದೆ. ಒಂದು ಸಂಭಾವ್ಯ ಗರ್ಭಧಾರಣೆಗೆ ಎಲ್ಲವೂ ರೆಡಿ. ಆದ್ರೆ ಒಂದು ವೇಳೆ ಆ ಅಂಡಾಣು ಫಲಿತ ಆಗೇ ಇಲ್ಲ ಅಂದ್ರೆ ಆಗೇನಾಗತ್ತೆ? ಇದು ಈ ಸೈಕಲ್ನ ಒಂದು ಬಹಳ ಮುಖ್ಯವಾದ ತಿರುವು. ಹಾಗಾದ್ರೆ ಆ ಅಂಡಾಣು ಫಲಿತ ಆಗದೇ ಇದ್ದಾಗ ದೇಹ ಏನ್ ಮಾಡುತ್ತೆ? ಪ್ರಕ್ರಿಯೆಯ ಮುಂದಿನ ಭಾಗವನ್ನ ಈಗ ನೋಡೋಣ. ನೋಡಿ, ಇದರ ಲಾಜಿಕ್ ತುಂಬಾ ಸಿಂಪಲ್. ಅಂಡಾಣು ಫಲಿತ ಆಗೇ ಇಲ್ಲ ಅಂದ್ಮೇಲೆ ಗರ್ಭಧಾರಣೆಗೆ ಅಂತ ತಯಾರು ಮಾಡಿದ ಆ ದಪ್ಪನೆಯ ಸ್ಪಾಂಜ್ ತರಹದ ಲೈನಿಂಗ್ ಬೇಕಾಗಿಲ್ಲ ಅಲ್ವಾ? ಸೊ ದೇಹಕ್ಕಿದು ಗೊತ್ತಾಗುತ್ತೆ ಮತ್ತೆ ಅದರ ಅವಶ್ಯಕತೆ ಇಲ್ಲ ಅಂತ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಆ ಬೇಕಾಗಿಲ್ಲದ ಲೈನಿಂಗ್ ಏನಾಗುತ್ತೆ? ಇಲ್ಲೂ ಕೂಡ 2 ಹಂತಗಳಿವೆ. ಮೊದಲು ಆ ಲೈನಿಂಗ್ ನಿಧಾನವಾಗಿ ಒಡೆದೋಗುತ್ತೆ. ಆಮೇಲೆ ಅದು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ದೇಹದಿಂದ ಹೊರಗೆ ಬರುತ್ತೆ. ಸೊ ಈ ಸಂಪೂರ್ಣ ಪ್ರಕ್ರಿಯೆ ಇದೆಯಲ್ಲ, ಅಂದ್ರೆ ದೇಹ ತಯಾರಿ ಮಾಡ್ಕೊಳ್ಳೋದು ಆಮೇಲೆ ಅದನ್ನ ಹೊರ ಹಾಕೋದು, ಇದಕ್ಕೆ ನಾವು ಋತುಚಕ್ರ ಅಂತ ಹೇಳೋದು. ಹೀಗಾಗಿ ಇದನ್ನು ನಾವು ಸರಳವಾಗಿ ಹೇಳೋದಾದ್ರೆ ಹೀಗೆ ಋತುಚಕ್ರ ಉಂಟಾಗ್ತದೆ. ಅಂದ್ರೆ ತಯಾರಿಯಿಂದ ಹಿಡಿದು ವಿಸರ್ಜನೆವರೆಗೂ ಇದು ಪ್ರತಿ ತಿಂಗಳು ಮತ್ತೆ ಮತ್ತೆ ನಡೆಯುವೊಂದು ಸಹಜ ಪ್ರಕ್ರಿಯೆ. ಸರಿ, ಈ ಮೂಲಕ ನಾವು ಋತುಚಕ್ರದ ಮೂಲಭೂತ ವಿಷಯಗಳನ್ನ ನೋಡಿದ್ವಿ. ಇದು ಒಂದು ನೈಸರ್ಗಿಕ ಮತ್ತು ತುಂಬಾ ಮುಖ್ಯವಾದ ಪ್ರಕ್ರಿಯೆ. ಆದರೆ ಇದು ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿಸುತ್ತೆ ಅಲ್ವಾ? ಇಷ್ಟೊಂದು ಸಂಕೀರ್ಣವಾಗಿರೋ, ಇಷ್ಟೊಂದು ಅದ್ಭುತವಾಗಿರೋ ಈ ಪ್ರಕ್ರಿಯೆ ಬಗ್ಗೆ ಇನ್ನೂ ಏನೆಲ್ಲ ತಿಳ್ಕೊಳ್ಬೋದು?